ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಲೈಫ್ ಚೇಂಜಿಂಗ್ ಅಪಾರ್ಚುನಿಟಿ. ಬಳ್ಳಾರಿಯಲ್ಲಿ ಮೊಟ್ಟ ಮೊದಲನೆಯದಾಗಿ ಲಾಂಚ್ ಆಗಿರುವ ವಾರಾಹಿ ಲೈಫ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಅನ್ನೋಂಥ ಕಂಪನಿ MLM ಬೇಸಿಸ್ ಮೇಲೆ ನಡೆಯುವಂಥ ಕಂಪನಿ. ಪ್ರತಿಯೊಂದು ಗ್ರೋಸರಿ ಐಟಮ್ ನಿಮಗೆ ಮಾರ್ಕೆಟ್ ರೇಟ್ಗಿನ್ನ ನಿಮಗೆ ರಿಟೇಲ್ ರೇಟ್ಗಿನ್ನ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ಶೇಂಗಾ ಬೀಜ, ಸಕ್ಕರೆ, ಟೀ ಪುಡಿ, ಕಾಲ್ಗೇಟ್, FMG ಆ್ಯಂಡ್ ಕಿರಾಣಿ ಶಾಪ್ ಎಲ್ಲ ಸರಕನ್ನು ವಾರಾಹಿ ಲೈಫ್ ಕೇರ್ ಪ್ರೈವೇಟ್ ಲಿಮಿಟೆಡಲ್ಲಿ ನಿಮಗೆ ಸಿಗುತ್ತದೆ ಕಡಿಮೆ ದರದಲ್ಲಿ. ಮಾರ್ಕೆಟಲ್ಲಿ ಪ್ರತಿಯೊಂದು ಕಿರಾಣಿ ಶಾಪಿಗೆ ನೀವು ಹೋಗ್ತೀರಿ, ಜನರಲ್ ಸ್ಟೋರ್ ಹೋಗ್ತೀರಿ, ಮಾಲ್ಗಳಿಗೆ ಹೋಗ್ತೀರಿ. ಪ್ರತಿಯೊಂದು ಮಾಲಾಗ ನೀವು ತಗೊಂಡ್ರೆ ಅವರು ಕನ್ಸ್ಟ್ರಕ್ಷನ್ ಡಿಸ್ಕೌಂಟ್ ಅನ್ನೋದು ನಿಮಗೆ ಕೊಡೋದಿಲ್ಲ. MRP ಬೆಲೆ ಮೇಲೆ ನಿಮಗೆ ಪ್ರತಿಯೊಂದು ಸರಕನ್ನು ಕೊಡ್ತಾರೆ. ಇಲ್ಲಿ ವಾರಾಹಿ ಲೈಫ್ ಕೇರ್ ಪ್ರೈವೇಟ್ ಲಿಮಿಟೆಡಲ್ಲಿ ಪ್ರತಿಯೊಬ್ಬರು ಫ್ರಾಂಚೈಸಿ ಹೋಲ್ಡರ್ ಆಗ್ತಾರೆ. ಫ್ರಾಂಚೈಸಿ ಹೋಲ್ಡರ್ ಅಂದರೆ ಶೇರಿಂಗ್ ಟು ಆಲ್ ಪೀಪಲ್. ಶೇರಿಂಗ್ ಪ್ರತಿಯೊಬ್ಬ ಮನುಷ್ಯನು ಈ ವಾರಾಹಿ ಲೈಫ್ ಕೇರ್ ಪ್ರೈವೇಟ್ ಲಿಮಿಟೆಡಲ್ಲಿ ಪ್ರತಿಯೊಬ್ಬರು ಶೇರಿಂಗ್ ಅಂದರೆ ಫ್ರಾಂಚೈಸಿ ಹೋಲ್ಡರ್ ಆಗ್ತಾರೆ. ಒಂದು ಕಿರಾಣಿ ಶಾಪನ್ನು, ಒಂದು ಕಿರಾಣಿ ಮಾಲನ್ನು ನಾವು ನಮಗೋಸ್ಕರ ನಾವೆಲ್ಲರೂ ಸೇರಿ ಇಟ್ಕೊಂಡಿದ್ದೀವಿ. ಇದರಲ್ಲಿ ಬರುವಂಥ ಲಾಭನ ನಾವು ಶೇರಿಂಗ್ ಮಾಡಿಕೊಂಡು ಹಂಚ್ಕೊಳ್ತೀವಿ. CEO ಭಾಗ್ಯಮ್ಮ ಮೇಡಮ್ ಆ್ಯಂಡ್ ಅನಿಲ್ ಸರ್, ಫಾರೂಕ್ ಸರ್ ಕಲಿತು ಈ ವಾರಾಹಿ ಲೈಫ್ ಕೇರ್ ಪ್ರೈವೇಟ್ ಲಿಮಿಟೆಡ್ನ ಒಂದು ಮಟ್ಟಕ್ಕೆ ತಳಮಟ್ಟದ ಜನ ಮೇಲೆ ಬರಬೇಕು, ಮೇಲ್ಗಡೆ ಪ್ಲಾಟ್ಫಾರ್ಮಿಗೆ ಬರಬೇಕು. ಅವರು ದಿನಸಿ ಬಳಸುವಂಥ ಸರಕನಾಗ ಅವರ ಆದಿಕೆಯನ್ನು ದುಡ್ಕೊಂಡು ಮೇಲೆ ಒಂದು ಪ್ಲಾಟ್ಫಾರ್ಮಿಗೆ ಬರ್ಬೇಕನ್ನೋದು ನಮ್ಮ ಉದ್ದೇಶದಿಂದ ಈ ವಾರಾಹಿ ಲೈಫ್ ಕೇರ್ ಪ್ರೈವೇಟ್ ಲಿಮಿಟೆಡ್ನ ಮಾರ್ಕೆಟ್ಗೆ ತಂದಿದ್ದೇವೆ. ಇದು ಡೆಲ್ಲಿ, ಗುಜರಾತ್, ಮಹಾರಾಷ್ಟ್ರ, ಬಾಂಬೆದಲ್ಲ, ನಮ್ಮ ಲೋಕಲ್ ಬಳ್ಳಾರಿ ಇದೆ. ನೀವೆಲ್ಲ ಸಹಕರಿಸಿ ಇದರಲ್ಲಿ ಜಾಯ್ನ್ ಆಗಿ ಹಾಗೂ ಇದರ ಲಾಭಗಳನ್ನು ನೀವು ಪಡೆಯಿರಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಚಂದ್ರಶೇಖರ್ ಸರ್, ಇವಾಗ ನೀವು ದಿನಸಿ ಸರಕನ್ನು ಎಲ್ಲಿ ತೊಗೊಳ್ತೀರಿ ಸರ್? ಮಾರ್ಕೆಟಲ್ಲಿ ತೊಗೊಂಡ್ರೆ ನೀವು ಪ್ರತಿದಿನ ಬೇಕಾಗಿರುವ ವಸ್ತು, ನಿಮಗೆ ಬೇಳೆ ಆಗ್ಬೋದು, ಸಕ್ಕರೆ ಆಗ್ಬೋದು, ಬೆಲ್ಲ ಆಗ್ಬೋದು, ಎನಿವನ್ನು ನಿಮಗೆ ನಮ್ಮ ಹತ್ರ 2 ಐಟಮ್ ಬಿಟ್ಟು ತರಕಾರಿ, ಹಾಲು ಬಿಟ್ಟು ಪ್ರತಿಯೊಂದು ದಿನಸಿ ಸರಕು FMG ಆ್ಯಂಡ್ ಕಿರಾಣಿ ಸರಕು ನಮ್ಮಲ್ಲಿ ವಾರಾಹಿ ಲೈಫ್ ಕೇರ್ ಪ್ರೈವೇಟ್ ಲಿಮಿಟೆಡಲ್ಲಿ ಸಿಗುತ್ತೆ. ನೀವು ಒಂದು ಕಿರಾಣಿ ಶಾಪಿಗೆ ಹೋಗ್ತೀರಿ, ಮಾಲಿಗೆ ಹೋಗ್ತೀರಿ, ಅಲ್ಲಿ ನೀವು ಹೋಗಿ ಪ್ರತಿ ತಿಂಗಳಿಗೊಂದ್ಸರಿ ತೊಗೊಳ್ತೀರಿ, 15 ದಿನಕ್ಕೊಂದ್ಸರಿ ತೊಗೊಳ್ತೀರಿ, ವಾರಕ್ಕೊಂದ್ಸರಿ ತೊಗೊಂಡಾಗ ಆ ಲಾಭ ಯಾರಿಗೆ ಹೋಗುತ್ತೆ ಸರ್? ಓನರಿಗೆ ಹೋಗುತ್ತೆ. ಅದೇ ಕೆಲಸ ಒಂದು ಸಿಸ್ಟಮ್ನಾಗ ಬರ್ರಿ ಅಂತೇಳಿ ವಾರಾಹಿ ಲೈಫ್ ಕೇರ್ ಒಂದು ವೆಲ್ಕಮ್ ಟು ವಾರಾಹಿ ಲೈಫ್ ಚೇಂಜಿಂಗ್ ಅಪಾರ್ಚುನಿಟಿ ಅಂತದ್ದು ನಿಮಗೆ ಈ ಪ್ಲಾಟ್ಫಾರ್ಮ್ ಅನ್ನ ಮಾರ್ಕೆಟಲ್ಲಿ ಲಾಂಚ್ ಆಗಿದೆ. ಇದನ್ನ ಸದುಪಯೋಗ ಪಡ್ಕೊಂಡು ನೀವು ಈ ಸಿಸ್ಟಮ್ನಾಗ ಬಂದ್ರೆ ನೀವು ಇದರಲ್ಲಿ ಲಾಭ ಕೂಡ. ಶಾಪಾಗ ಒಂದು ಸಾಮಾನನ್ನ ನೀವು ತಗೊಳ್ತೀರಿ ಸರ್. ಒಂದು ಅನ್ಕೊಳ್ಳಿ, ರೆಡ್ ಲೇಬಲ್ ಟೀ ತಗೊಳ್ತೀರಿ. ರೆಡ್ ಲೇಬಲ್ ಟೀ MRP ರೇಟ್ ಏನಿದೆ ಸರ್? 135 ರೂಪೀಸ್ MRP ರೇಟ್ ಇದೆ. ಆ MRP ರೇಟ್ಗಿನ ನಮ್ಮ ವಾರಾಹಿ ಲೈಫ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನಿಮಗೆ ಬರೀ 115 ರೂಪಾಯಿಗೆ ಸಿಗುತ್ತೆ. ಅದು ಡೋರ್ ಡೆಲಿವರಿ ಬರುತ್ತೆ ಸರ್. ಡೋರ್ ಡೆಲಿವರಿ ಬರುತ್ತೆ ಅಂದ್ರೆ ನಿಮಗೆ ಅಲ್ಲಿ 20 ರೂಪಾಯಿ ಲಾಭ ಆಯ್ತಲ್ಲ ಸರ್? ಅದೇ ಬರೋದು ನಿಮಗೆ ಲಾಭ ರಿಟೇಲ್ ಇನ್ಕಮ್. ಏನ್ ಸರ್ ಅರ್ಥ ಸರ್ ನಿಮಗೆ? ರಿಟೇಲ್ ಇನ್ಕಮ್ ಅಂದ್ರೆ 20 ರೂಪಾಯಿ ನಿಮಗೆ ಒಂದು ರೆಡ್ ಲೆವೆಲ್ ಟೀ ಮೇಲೆ ಬರ್ತದಂದ್ರೆ ಪ್ರತಿಯೊಂದು ಸರಕ್ ಮೇಲೆ ಸರ್. FMG ಪ್ರಾಡಕ್ಟ್ ನೀವು ಯಾವ್ದೇ ತಗೊಳ್ಳಿ, ನೀವು ಒಂದು ಕಿರಾಣಿ ಶಾಪ್ನಾಗ ಹೋಗಿರ ಅಂದ್ರೆ ನಿಮಗೆ ಪರ್ಚೇಸ್ ಇದ್ರೆ ಒಂದು 10-20 ರೂಪಾಯಿ, 10-20 ಪೈಸೆ ಬಿಡ್ಬೋದು ನಿಮಗೆ ಅಷ್ಟೇ. ಅದಕ್ಕೇನು ಜಾಸ್ತಿ ಏನೋ ಬಿಡ್ತಾರೆ ಸರ್? ಬಿಡೋದಿಲ್ಲ. ಯಾಕಂದ್ರೆ ಅಲ್ಲಿ ಬರುವಂತ ಲಾಭನ, ಇನ್ಕಮ್ನ ಅವರೇ ತಗೊಂತಾರೆ. ಯಾಕಂದ್ರೆ ಅದಕ್ಕೊಂದು ಓನರ್ ಇರುತ್ತೆ. ಇಲ್ಲಿ ಒಂದು ಸಿಸ್ಟಮ್ನಾಗ ನೀವು ಬಂದ್ರೆ ಅನ್ಕೊಳ್ಳಿ, ನಾವು 3,500 ರೂಪಾಯಿ ರೇಷನ್ ನಾವು ನೀವು ಮನೆಗೆ ತಗೊಳ್ತಾ ಇದೀರಿ ಸರ್. ಅನಿಲ್ ಸರ್, ನೀವು 3,500 ರೂಪಾಯಿ ರೇಷನ್ ತಗೊಂಡ್ರೆ ಅದೇ ಸರಕನ್ನ ನಮ್ಮ ಕಿಟ್ನಾಗ 3,500 ಇದೆ, 6,500 ಇದೆ. ಆ ಕಿಟ್ಟನ್ನು ನೀವು ಮಾರ್ಕೆಟಲ್ಲಿ ತಗೊಂಡ್ರೆ 4,200 ರೂಪಾಯಿ ಆಗುತ್ತೆ ಸರ್. ಆ ಕಿಟ್ಟನ್ನು ನಾವು ಬರೀ 3,500 ನಿಮಗೆ ಮನೆ ಡೆಲಿವರಿಗೆ ಮುಟ್ಟಿಸ್ತೀವಿ ಸರ್. ಮನೆ ಡೆಲಿವರಿಗೆ 3,500 ಮುಟ್ತೀವಿ. ಆದ್ರೆ ನಿಮಗೆ ಲಾಭ ಆಯ್ತಾ ಸರ್? 700 ರೂಪಾಯಿ ನಮ್ಮ ಡೆಮೋ ಪೇಪರ್ ಕೂಡ ನೀವು ನೋಡ್ಕೋಬಹುದು ಸರ್. ನಾವು ಮಾರ್ಕೆಟಲ್ಲಿ ಲಾಂಚ್ ಮಾಡಿದ್ದೀವಿ, ಬಿಟ್ಟಿದ್ದೀವಿ, ಭಾಳ ಮನೆಗಳು ಕೊಟ್ಟಿದ್ದೀವಿ. ನೀವು ನೋಡ್ಕೊಳ್ಳಿ. ಆ ಮಾರ್ಕೆಟ್ ತಗೊಂಡೋಗಿ ನೀವು ಹೋಲ್ಸೇಲ್ ಅಂಗಡಿಗೆ ಹೋಗಿ, ರಿಟೇಲ್ ಅಂಗಡಿಗೆ ಹೋಗಿ ನೀವು ಆ ಪೇಪರನ್ನ, ಡೆಮೋ ಪೇಪರನ್ನ ನೀವು ಕೊಡಿ. ಅವ್ರು ಎಷ್ಟು ಬಿಲ್ ಮಾಡ್ತಾರ ಅದು ಇನ್ಕಮ್ ನಿಮ್ಗೆ ಜನರೇಟ್ ಆಗ್ತದಿಲ್ಲ ಸರ್? ಜನರೇಟ್ ಆಗ್ತದೆ. ಅದು ಸರ್ವಸಾಮಾನ್ಯ, ನಮಗೆಲ್ಲರಿಗೂ ತಿಳಿದಿರೋ ಒಂದು ಮಾತು. 4 ರೂಪಾಯಿ ಉಳಿತೈತೆ. ನಾನು ಮನವರಿಕೆ ಮಾಡಕ್ಕೆ ಬಂದಿದ್ದೀನಿ. ಮೊಹಮ್ಮದ್ ಫಾರೂಕ್ ನನ್ನ ಹೆಸರು. ವಾರಾಹಿ ಲೈಫ್ ಕೇರ್ ಪ್ರೈವೇಟ್ ಲಿಮಿಟೆಡಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನೀವು ಈ ವಾರಾಹಿ ಲೈಫ್ ಕೇರ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ
ಹೇಗೆ ಅರ್ನಿಂಗ್ ಮಾಡಬೇಕು ಅನ್ನೋದನ್ನು ನಾನು ತಿಳಿಸಿಕೊಡೋದಕ್ಕೆ ನಿಮಗೆ ಮುಂದಿನ ಭಾಗದಲ್ಲಿ ತಿಳಿಸಿಕೊಡುತ್ತೇನೆ.